ಸೊ ವಾಟ್ಸ್ ಅಪ್ ಗೈಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು Red10. ಸೊ ಇವತ್ತೇನಂತಂದ್ರೆ ನಾವು ಆ್ಯಕ್ಚುಲಿ ಈ ಫೈಬರ್ ಆಪ್ಟಿಕ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋದು. ಏನಂತಂದರೆ ವಾಟ್ ಇಸ್ ಫೈಬರ್ ಆಪ್ಟಿಕ್ ಸರ್ವಿಸ್ ಅಂತ ನಿಮ್ಗೆ ಅನಿಸಿರ್ಬೋದು. ಏನು ಫೈಬರ್ ಆಪ್ಟಿಕ್ ಅಂತ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅಂತಂದರೆ ಅದು ಹೇಗೆ ಕೆಲಸ ಮಾಡುತ್ತೆ, ಸೊ ಏನು ಇದೆಲ್ಲ ಫುಲ್ ಡೀಟೇಲ್ಸನ್ನು ಕೂಡ ನಾನು ಇವತ್ತು ನನಗೆಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಫೈಬರ್ ಆಪ್ಟಿಕ್ ಸರ್ವಿಸ್ ಅಂತಂದರೆ ಅದಕ್ಕೂ ಮೊದಲು ಈ ಬ್ರಾಡ್ಬ್ಯಾಂಡ್ ಸರ್ವಿಸ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದು. ಏನಂತಂದರೆ ಈ ಬ್ರಾಡ್ಬ್ಯಾಂಡ್ ಅಂತಂದರೆ ವಯರ್ಡ್ ನೆಟ್ವರ್ಕ್ ಅಂತೇಳಿ. ಏನಂತಂದರೆ ಈಗ ನಾವು ಫೋನಲ್ಲಿರುವಂಥ ಇಂಟರ್ನೆಟ್ 4G, ನೀವು ಜಿಯೋ ಆಗಿರ್ಬೋದು, ಯಾವುದೇ ಬೇರೆ ಸಿಮ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಏನಂತಂದರೆ ನಿಮ್ಮ ಮೊಬೈಲಿಂದ ಟವರಿಗೆ ಏನಂತಂದರೆ ವೈರ್ಲೆಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಆಫ್ಟರ್ ದ್ಯಾಟ್ ಏನೋ ಅಂತಂದ್ರೆ ಅದು ಮತ್ತು ಕೂಡ ವೈರ್ ಸರ್ವಿಸಲ್ಲಿ ಹೋಗುತ್ತೆ. ಸೊ ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಂತಂದರೆ ಯಾವ ರೀತಿ ನೀವು ಕಾಲಿಂಗ್ ಸರ್ವಿಸ್ ವರ್ಕ್ ಆಗುತ್ತೆ, ಸೊ ಇದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ಕೊಡ್ತೀನಿ. ಫಸ್ಟ್ ಏನಂತಂದರೆ ಈ ಬ್ರಾಡ್ಬ್ಯಾಂಡ್ ಅಂತಂದರೆ ಈಗ ನಿಮ್ಮ ಓಲ್ಡ್ ಟೆಕ್ನಾಲಜಿ ಬಗ್ಗೆ ಹೇಳ್ತಿದ್ರೆ ಈ BSNL ಬ್ರಾಡ್ಬ್ಯಾಂಡ್ ಇದೆ, ಲ್ಯಾಂಡ್ ಫೋನ್ ಜೊತೆ ಬರುತ್ತಲ್ಲ, ಸೊ ಅದು ಕೂಡ ಏನಂದ್ರೆ ವಯರ್ಡ್ ನೆಟ್ವರ್ಕ್ ಅಂತೇಳಿ. ಬಟ್ ಅಲ್ಲಿ ಏನಂತಂದರೆ ಕಾಪರ್ ಕೇಬಲ್ನ ಯೂಸ್ ಮಾಡ್ತಿದ್ರು ಅಂತೇಳಿ. ಸೊ ಕಾಪರ್ ಕೇಬಲ್ ಅಂತಂದರೆ ನಾರ್ಮಲ್ ಆಗಿರುವಂಥ ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ಓಲ್ಡ್ ಲ್ಯಾಂಡ್ ಫೋನ್ ಇದ್ದರೆ ಅಥವಾ ನೀವೇನಾದರೂ ಓಲ್ಡ್ ಆ ಥರದ ಫೋನನ್ನು ನೋಡಿದರೆ ಆ ಟೆಲಿಫೋನ್ ಕಂಬಕ್ಕೆ ಒಂದು ಬೇರೆ ಥರದ ಒಂದು ವಯರ್ ಬರ್ತಿತ್ತು. ನಿಮಗೆ ಬೇಕಾದ್ರೆ ಫೋಟೋನು ಕೂಡ ಕಾಣಿಸ್ತೀನಿ. ಅದರಲ್ಲಿ ಏನಂತಂದರೆ ಕಾಪರ್ ವಯರ್ ಇರುವಂಥದ್ದು ಅಂತೇಳಿ, ನಾರ್ಮಲ್ ಕಾಪರ್ ಕೇಬಲು. ಸೊ ಆ ಕೇಬಲ್ ಮುಖಾಂತರ ನಿಮಗೆ ಕಾಲು ಮತ್ತು ಇಂಟರ್ನೆಟ್ ಸರ್ವಿಸು ಕೂಡ ಬರ್ತಿತ್ತು. ಬಟ್ ಡ್ರಾಬ್ಯಾಕ್ ಏನಂತಂದರೆ ಇದ್ರ ನಿಮಗೆ ಹೈ ಸ್ಪೀಡ್ ಡೇಟಾ ಸಿಗೋದಿಲ್ಲ ಅಂತೇಳಿ. ಯಾಕಂತಂದರೆ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಜಾಸ್ತಿ. ಯಾಕಂತಂದರೆ ಕಾಪರ್ ಕೇಬಲ್ ಆಗಿರೋದ್ರೆ ಅಲ್ಲಿ ಇಂಟರ್ಫಿಯರೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತೇಳಿ, ಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸು, ಅನಂತರ ಲಾಸಸ್ಗಳು ಜಾಸ್ತಿ ಅಂತೇಳಿ. ಸೊ ಅದಾದ ನಂತರ ಏನಂತಂದರೆ ಮತ್ತೊಂದು ಕೂಡ ಸರ್ವಿಸಸ್ ಬಂತು. ಏನಂತಂದರೆ ಈ ಕೇಬಲ್ ಇಂಟರ್ನೆಟ್ ಅಂತೇಳಿ. ಕೇಬಲ್ ಇಂಟರ್ನೆಟ್ ಅಂತಂದರೆ ನಿಮಗೆ ಕೋಯಾಕ್ಸ್ ಕೇಬಲ್ ಮುಖಾಂತರ ಏನಂತಂದರೆ ನಿಮಗೆ ಇಂಟರ್ನೆಟನ್ನು ಪ್ರೊವೈಡ್ ಮಾಡುವಂಥದ್ದು ಅಂತೇಳಿ. ಕೋಯಾಕ್ಸ್ ಕೇಬಲ್ ಅಂತಂದರೆ ಏನು ನೀವು ನೋಡಿದ್ದೀರಾ ಅಂತ ಹೇಳಿದರೆ, ಆ್ಯಕ್ಚುಲಿ ನಿಮ್ಮ ಕೇಬಲಿಗೆ ಬರುತ್ತಲ್ಲ, ಸೊ ಕೇಬಲ್ ಇಂಟರ್ನೆಟ್ ನಿಮ್ಮಲ್ಲಿ ಮನೇಲಿ ಕೇಬಲ್ ಏನಾರಿದ್ರೆ ಅಲ್ಲಿ ನೋಡಿ ನೀವು ಕೂಡ, ಅಥವಾ ನಿಮ್ಮ ಡಿಶ್ ಏನಾದ್ರು ಯೂಸ್ ಮಾಡ್ತಿದ್ರೆ, ಸನ್ ಡೈರೆಕ್ಟು ಅಥವಾ ಯಾವುದೇ ಟಾಟಾ ಸ್ಕೈ ಯಾವುದೋ ಯೂಸ್ ಮಾಡ್ತಿದ್ರು ಕೂಡ ಅದೊಂದು ದಪ್ಪದ ಕೇಬಲ್ ಬರುತ್ತಲ್ಲ, ಸೊ ಈ ರೀತಿಯಾದಂಥ ಕೇಬಲ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಹೆಚ್ಚಾಗಿ ಈ ರೀತಿಯಾದಂಥ ಕೋಯಾಕ್ಸ್ ಕೇಬಲ್ ಅಂತ ಕರೀತಾರೆ. ಸೊ ಈ ರೀತಿ ಕೇಬಲ್ಲು ಇದರಲ್ಲಿ ಏನಂತಂದರೆ ಇಂಟರ್ನೆಟನ್ನು ಕೂಡ ಪ್ರೊವೈಡ್ ಮಾಡ್ತಿದ್ರು, ಓಲ್ಡ್ ಟೆಕ್ನಾಲಜಿ. ಬಟ್ ಇಲ್ಲೂ ಕೂಡ ಪ್ರಾಬ್ಲಮ್ ಏನಂತಂದರೆ ಇದ್ರೊಳಗಿರೋದು ಕೂಡ ಏನಂತಂದರೆ ಕಾಪರ್ ಕೇಬಲ್ ಅಂತೇಳಿ. ನೀವೇನಾದರೂ ಇದನ್ನ ಬಿಚ್ಚು ನೋಡಿದರೆ ಅಥವಾ ಇದನ್ನು ನೋಡಿದರೆ ಸರಿ ಮಾಡಿ, ನಿಮ್ಗೆ ಇಲ್ಲಿ ತುದಿಯಲ್ಲಿ ನಿಮ್ಗೆ ನೋಡಿ ಕಾಪರ್ ಕಾಣಿಸುತ್ತೆ. ಸೊ ಈ ರೀತಿಯಾದಂಥ ಕಾಪರ್ ಕೇಬಲ್ ಮುಖಾಂತರ ಕೂಡ ಇಂಟರ್ನೆಟನ್ನು ಪ್ರೊವೈಡನ್ನು ಮಾಡ್ತಾಯಿದ್ರು. ಬಟ್ ಇಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಏನಂತ ನಿಮ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ಕೂಡ ಸಿಗೋದಿಲ್ಲ ಅಂತೇಳಿ. ಯಾಕಂತಂದರೆ ಕಾಪರ್ ಅಂದಮೇಲೆ ಅಲ್ಲಿ ಏನಂತಂದರೆ ಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸ್ ಆಗೋದ್ರಿಂದ ಸೇಮ್ ಸ್ಪೀಡನ್ನು ಕೂಡ ನಿಮಗೆ ಕ್ಯಾಚನ್ನು ಮಾಡಲಿಕ್ಕೆ ಆಗೋದಿಲ್ಲಾಗಿತ್ತು. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂತಂದರೆ ಇದು ಜಾಸ್ತಿ ದೂರದವರೆಗೆ ನೀವು ಸಿಗ್ನಲನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನೀವು ಹೆಚ್ಚಿನದಾಗಿ ನೋಡಿರ್ಬೋದು, ನೀವೇನಾದ್ರು ಕೇಬಲ್ ಯೂಸ್ ಮಾಡ್ತಾಯಿದ್ರೆ ಆ್ಯಂಪ್ಲಿಫೈಯರ್ನ ಯೂಸ್ ಮಾಡ್ತಾರೆ ಅಂತೇಳಿ. ಒಂದು 100 ಮೀಟ್ರ್ ಹೊರಗಡೆ ಹೋದ ಕೂಡಲೇ ಆಟೋಮೆಟಿಕ್ಲಿ ಮತ್ತೊಂದಲ್ಲಿ ಆ್ಯಂಪ್ಲಿಫೈಯರ್ನ ಹಾಕಲೇಬೇಕು ಅಂತೇಳಿ. ಯಾಕಂತಂದರೆ ಬರೋ ಸಿಗ್ನಲನ್ನು ಮತ್ತೆ ಬೂಸ್ಟ್ ಮಾಡುವಂಥ ಸ್ವಲ್ಪ ಕೆಪಾಸಿಟಿಯನ್ನು ಕೊಡಲೇಬೇಕು, ಯಾಕಂದರೆ ಕಾಪರ್ ಕೇಬಲ್ ಅಷ್ಟು ಹೋಗೋದಿಲ್ಲ ಅಂತೇಳಿ. ಸೊ ಅದಾದ ನಂತರ ಬಂದಿರೋ ಟೆಕ್ನಾಲಜಿನೇ ಈಗ ಲೇಟೆಸ್ಟ್ ಟೆಕ್ನಾಲಜಿನೇ ಫೈಬರ್ ಆಪ್ಟಿಕ್ ಸರ್ವಿಸ್ ಅಂತೇಳಿ. ಸೊ ಇಲ್ಲಿ ಹೇಗೆ ಫೈಬರ್ ಆಪ್ಟಿಕ್ ವರ್ಕ್ ಆಗುತ್ತೆ ಅಂತಂದರೆ, ಇಲ್ಲಿ ಫೈಬರ್ ಆಪ್ಟಿಕ್ ಅಂತಂದರೆ ಆ್ಯಕ್ಚುಲಿ ಇದು ವಯರೇ ಅಲ್ಲ ಅಂತೇಳಿ. ವಯರ್ ಅಲ್ಲ ಅಂತಂದರೆ ಈ ಕಾಪರ್ ಆಗಿರ್ಬೋದು ಅಥವಾ ನಮ್ಮ ಬೇರೆ ಯಾವುದೇ ಥರದ ಮೆಟಲ್ಸ್ ಕೂಡ ಯೂಸ್ ಮಾಡೋದಿಲ್ಲ ಅಂತೇಳಿ. ಅಲ್ಲಿ ಅಂತಂದರೆ ಗ್ಲಾಸನ್ನು ಯೂಸ್ ಮಾಡ್ತಾರೆ ಅಂತೇಳಿ. ತುಂಬ ಫೈನ್ ಆದಂಥದ್ದು ನಮ್ಮ ಕೂದಲು ಇದೆಯಲ್ಲ, ಸೊ ಅದಕ್ಕೂ ಕೂಡ ತೆಳಗಿರುವಂಥ ಗ್ಲಾಸಲ್ಲಿ ಎಲ್ಲ ಮಾಡ್ತಾರೆ ಅಂತಂದರೆ ಲೈಟನ್ನು ಪಾಸ್ ಮಾಡ್ತಾರೆ ಅಂತೇಳಿ. ಸೊ ಲೈಟ್ ಎನರ್ಜಿಯನ್ನು ಹೋಗೋದ್ರಿಂದ ಲೈಟ್ ಎಷ್ಟು ಸ್ಪೀಡ್ ಹೋಗುತ್ತೆ, 3 lakhs km/s ಹೌದಲ್ವಾ, 3 ಲಕ್ಷ km/s ಹೋಗೋದ್ರಿಂದ ಸೊ ಅಲ್ಲಿ ಆ ಲೈಟ್ ಮುಖಾಂತರ ಲೇಸರನ್ನು ಏನು ಮಾಡ್ತಾರೆ ಅಂತ ಪ್ರೊಜೆಕ್ಟ್ ಮಾಡ್ತಾರೆ, ಆ ವಯರ್ ಒಳಗಡೆ ಹೋಗುತ್ತೆ. ಸೊ ಅದೇನಂತ ಅಂದರೆ ತುಂಬ ದೂರದವರೆಗೂ ಕೂಡ ಹಾಗೆ ತುಂಬ ಸ್ಪೀಡಲ್ಲಿ ಹೋಗುವಂಥ ಕೆಪಾಸಿಟಿ ಹೊಂದಿರೋದ್ರಿಂದ ಇದು ನಮಗೆ ಹೆಲ್ಪ್ಫುಲ್ ಅಂತೇಳಿ. ಏನಂತಂದರೆ ಇಲ್ಲಿ ಮತ್ತೆ ಯಾವುದೇ ಥರ ಇಂಟರ್ಫಿಯರೆನ್ಸ್ ಕೂಡ ಆಗೋದಿಲ್ಲ ಅಂತೇಳಿ. ನಾನು ನಿಮಗೆ ಫೋಟೋನು ಕೂಡ ಕಾಣಿಸ್ತೀನಿ ಯಾವ ರೀತಿ ಈ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಸೊ ಇದರಿಂದನೇ ಏನಂತಂದರೆ ಇಡೀ ಆಲ್ ಓವರ್ ದ ವರ್ಲ್ಡು ಈ ಫೈಬರ್ ಆಪ್ಟಿಕ್ಸನ್ನು ಯೂಸ್ ಮಾಡ್ತಿರುವಂಥದ್ದು. ಅತ್ಯಂತ ಸ್ಪೀಡ್ ಡೇಟಾ ಬೇಕು ಅಂತಂದರೆ ಇದೇ ಅತ್ಯಂತ ಸದ್ಯ ಇರುವಂಥ ಟೆಕ್ನಾಲಜಿ ಅಂತೇಳಿ. ಈವನ್ ನಮ್ಮ ಇಡೀ ವರ್ಲ್ಡ್ ಕನೆಕ್ಟ್ ಆಗಿರೋದೇ ಈ ಫೈಬರ್ ಆಪ್ಟಿಕ್ ಸರ್ವಿಸಿಂದ. ಈವನ್ ಇಂಡಿಯಾದಲ್ಲೂ ಕೂಡ ಏನಂತಂದರೆ ಇಂಡಿಯಾದಿಂದ ಇನ್ನೊಂದು ಸಮುದ್ರದಲ್ಲಿ ಏನು ಮಾಡ್ತಂದರೆ ಸಬ್ಮರೀನ್ ಅಂದರೆ ಸಮುದ್ರದ ಒಳಗಡೆಗೆ ಏನಂತಂದರೆ ದಪ್ಪವಾದಂಥ ಫೈಬರ್ ಆಪ್ಟಿಕ್ಸ್ ಕೇಬಲನ್ನು ಹಾಕಿದ್ದಾರೆ ಅಂತೇಳಿ. ಅದೇನಂತಂದರೆ ಆಫ್ರಿಕಾ, ಅನಂತರ ಯುರೋಪ್, ಅಮೇರಿಕಾ, ಎಲ್ಲ ಕಡೆಗೂ ಏನಂತಂದರೆ ಅದರ ಕನೆಕ್ಷನನ್ನು ಕೊಟ್ಟಿದ್ದಾರೆ ಅಂತ. ಸೇಮ್ ಹೈವೇ ಥರನೇ ಅಂತ ಇಟ್ಕೊಳ್ಳಿ, ಬಟ್ ಭೂಮಿಯ ಒಳಗಡೆ.
ಅದು ಏನಂತಂದರೆ ಅದಕ್ಕೆ ತುಂಬ ಕವರ್ ಎಲ್ಲ ಇರುತ್ತೆ, ಯಾಕಂತಂದ್ರೆ ಅದು ಹಾಳಾಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಕವರ್ ಎಲ್ಲ ಮಾಡಿರ್ತಾರೆ. ಸೊ ಅದೇನಂತಂದ್ರೆ ಮೇನ್ ಹಬ್ ಆಗಿರೋಂಥ ಮುಂಬೈ ಆಗಿರ್ಬೋದು ಅಥವಾ ಕೇರಳದ ಕೊಚ್ಚಿ ಈ ರೀತಿಯಾದಂಥ ಪ್ಲೇಸಲ್ಲಿ ಅಥವಾ ತಮಿಳ್ನಾಡಲ್ಲಿ ಹೀಗೆ ಕೆಲವೊಂದು ಸೆಂಟರ್ಸ್ ಇದೆ. ಅಲ್ಲಿಂದ ಏನಾಗುತ್ತೆ ಅಂತಂದರೆ ಇಂಡಿಯಾದ ಒಳಗಡೆಗೆ ಅದು ಬರುತ್ತೆ ಅಂತೇಳಿ, ಅಂದರೆ ಇಂಡಿಯಾಗೆ ಕನೆಕ್ಟ್ ಆಗುತ್ತೆ ಅಂತೇಳಿ. ಹಾಗೆ ಇಂಡಿಯಾದ ಒಳಗಡೆಗೂ ಕೂಡ ಕೆಲವೊಂದು ಫೈಬರ್ ಆಪ್ಟಿಕ್ಸ್ ಬ್ರಾಡ್ಬ್ಯಾಂಡ್ ಪ್ರೊವೈಡರ್ಸ್ ಏನು ಮಾಡ್ತಾರೆ ಅಂತಂದರೆ ಆ ನೆಟ್ವರ್ಕನ್ನು ಯೂಸ್ ಮಾಡ್ತಾರೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಜಿಯೋ ಗೀಗಾ ಫೈಬರ್ ಆಗಿರ್ಬೋದು ಅಥವಾ ಏರ್ಟೆಲ್ ಬ್ರಾಡ್ಬ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಪ್ನೀಸ್ಗಳಿದೆ. ಸೊ ಅದೆಲ್ಲ ಏನು ಮಾಡುತ್ತೆ ಅಂತಂದರೆ ತಮ್ಮ ಇಂಡಿಯಾದ ಒಳಗಡೆ ಇರುವಂಥ, ಭಾರತದ ಒಳಗಡೆ ಇರುವಂಥ ಲ್ಯಾಂಡ್ ಒಳಗಡೆ ಏನು ಮಾಡ್ತಾರೆ ಅಂತಂದ್ರೆ ಭೂಮಿ ಹೊಡೆದಕ್ಕೆ ಹೋಗಿರ್ತಾರೆ ಅಂತೇಳಿ. ಅದು ಕೂಡ ಫೈಬರ್ ಆಪ್ಟಿಕ್ ಸರ್ವಿಸ್. ಅದೇನು ಮಾಡ್ತಾರೆ ಅಂದರೆ ಮೇನ್ ಸರ್ವರಿಗೆ ಕನೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ. ಅವರವರ ಕೆಲವೊಂದು ಸಾಫ್ಟ್ವೇರ್ ಇರುತ್ತೆ. ಸೊ ಅದಕ್ಕೋಸ್ಕರ ಕನೆಕ್ಟ್ ಆಗಿರುತ್ತೆ. ಯಾಕಂತಂದ್ರೆ ನೀವು ಎಷ್ಟು ಬ್ರೌಸ್ ಮಾಡಿದ್ರಿ, ಎಷ್ಟು ಡೇಟಾ ನಿಮ್ಮದು, ಎಷ್ಟು ಸ್ಪೀಡ್ ಬೇಕು, ಇದೆಲ್ಲ ಡಿಸೈಡ್ ಮಾಡೋರು ಯಾರು? ಇಲ್ಲಿಯ ಆಪರೇಟರ್ಸ್, ಇಲ್ಲಿಯ ಬ್ರಾಡ್ಬ್ಯಾಂಡ್ ಸರ್ವಿಸ್ ಪ್ರೊವೈಡರ್ಸ್. ಸೊ ಅದೇನಾಗುತ್ತೆ ಅಂತ ನೀವೇನಾದ್ರು ಸರ್ಚ್ ಹಾಕಿದ್ರೆ, ಗೂಗಲಲ್ಲಿ ಸರ್ಚ್ ಹಾಕಿದ್ರೆ, ಯೂಟ್ಯೂಬಲ್ಲಿ ಸರ್ಚ್ ಹಾಕಿದ್ರೆ ಅದೆಲ್ಲ ಅವರಿಂದ ಕನೆಕ್ಟ್ ಆಗಿ ಮೇನ್ ಗೂಗಲ್ ಸರ್ವರ್ ಆದಂಥ ಅಮೇರಿಕಕ್ಕೆ ಹೋಗಿ ಅಲ್ಲಿಂದ ವಾಪಸ್ಸು ಬರುತ್ತೆ. ಅದೆಲ್ಲ ಲೈಟ್ನಿಂಗ್ ಸ್ಪೀಡಲ್ಲಿ ಆಗೋದ್ರಿಂದ ನಮಗೆ ಅದೆಲ್ಲ ಗೊತ್ತೇ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ನಾವು ಎಷ್ಟು ಫಾಸ್ಟ್ ಸರ್ಚ್ ಹಾಕಿದ್ರಲ್ಲ ಅಂತೇಳಿ. ಸೊ ಬಟ್ ಎಲ್ಲದಕ್ಕೂ ಕೂಡ ಕನೆಕ್ಟ್ ಆಗಲೇಬೇಕು. ಎಲ್ಲನೂ ಕೂಡ ನಿಮ್ಮ ಎಲ್ಲ ಡೇಟಾವು ಕೂಡ ಬ್ರಾಡ್ಬ್ಯಾಂಡ್ ಒಳಗೆ ಹೋಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿಂದ ವಾಪಸ್ಸು ಬರಬೇಕಾಗುತ್ತೆ. ತುಂಬ ಫಾಸ್ಟ್ ಆಗುತ್ತೆ. ನಮ್ಗೆ ಅದಕ್ಕೆ ಮಿಲಿ ಸೆಕೆಂಡ್ ಒಳಗಡೆ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಗೆ ಅದರ ಬಗ್ಗೆ ತಿಳಿವೇ ಆಗೋದಿಲ್ಲ ಅಂತೇಳಿ. ಇಷ್ಟು ಫಾಸ್ಟ್ ಇದೆಯಾ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸೊ ಅದಾದ ನಂತರ ಈ ಲೈಟ್ ಪಾಸ್ ಆಗುತ್ತಲ್ಲ. ಸೊ ಇಲ್ಲಿ ಯಾವುದಾದ್ರು ಇಂಟರ್ಫಿಯರೆನ್ಸ್ ಇದೆ ಕೇಳಿದ್ರೆ ಇಲ್ಲಿ ಯಾವುದೇ ಥರದ ಇಂಟರ್ಫಿಯರೆನ್ಸು ಆಗೋದಿಲ್ಲ ಅಂತೇಳಿ. ಸೊ ಅದರಿಂದನೇ ಇದು ಅತ್ಯಂತ ದೂರದವರೆಗೂ ಕೂಡ ಯೂಸ್ ಮಾಡ್ಬೋದು ಅಂತೇಳಿ. ಯಾವುದೇ ಥರದ ಆ್ಯಂಪ್ಲಿಫಿಕೇಷನು ಬೇಡ ಅಂತೇಳಿ. ಬಟ್ ಏನು ಸಮುದ್ರದ ಒಳಗಡೆ ಹಾಕಿರ್ತಾರಲ್ಲ, ಸೊ ಅಲ್ಲೇನು ಮಾಡ್ತಾರೆ ಅಂತಂದರೆ ಆ ಮೇನ್ ಫೈಬರ್ ಆಪ್ಟಿಕ್ಸ್ ಕೇಬಲ್ ಒಳಗಡೆಗೆ ಒಂದು ಕಾಪರ್ ಕೇಬಲನ್ನು ಕೂಡ ಹಾಕಿರ್ತಾರೆ ಅಂತ, ಕವರ್ ಮಾಡಿರ್ತಾರೆ. ಸೊ ಅಲ್ಲೇನಂತಂದರೆ ಸ್ವಲ್ಪ ಆ್ಯಂಪ್ಲಿಫಿಕೇಷನ್ ಕೂಡ ಆಗಲಿ ಅಂತೇಳಿ ಒಂದು ಟೆಕ್ನಾಲಜಿನ ಕೂಡ ಯೂಸ್ ಮಾಡಿರ್ತಾರೆ. ಬಟ್ ನಮ್ಗೆ ಅದು ಬೇಡ. ನಮ್ಮ ನಾರ್ಮಲ್ ಆಗಿರೋದೇ ಮನೆಗೆ ಹೊರಗೆ ಬರುವಂಥದ್ದಕ್ಕೆ ಏನಂತಂದರೆ ತೆಳ್ಳಗಿನ ಕೇಬಲ್ ಬಂದಿರುತ್ತೆ ಆಯಿತಾ. ಅದರಲ್ಲೇನಂತಂದರೆ ಮೇನ್ ಆಪ್ಟಿಕಲ್ ಕೇಬಲ್ ಜೊತೆಗೆ ಏನಂತಂದರೆ ಒಂದು ಶೀಲ್ಡಿಂಗು ಕೂಡ ಇರುತ್ತೆ ಅಂತೇಳಿ. ಯಾಕಂತಂದ್ರೆ ಕೇಬಲ್ ಹಾಳಾಗಬಾರ್ದಲ್ಲ, ಅದು ತುಂಬ ಫ್ರ್ಯಾಜಲ್, ತುಂಬ ಸೂಕ್ಷ್ಮ. ಒಂದು ಚೂರು ಹೆಚ್ಚು ಕಡಿಮೆ ಆಗಿಬಿಟ್ಟು ಮುರಿದೋಗ್ಬಿಡುತ್ತೆ. ಸೊ ಕಟ್ಟಾಗ್ಬಿಡುತ್ತೆ. ಸೊ ಆ ರೀತಿ ಕಟ್ಟಾಗಬಾರ್ದು ಅಂತೇಳಿ ಅದಕ್ಕೇನಂತಂದರೆ ಕವರಿಂಗ್ ಮಾಡಿರ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗು ಕೂಡ ಇರುತ್ತೆ, ಸ್ವಲ್ಪ ಗಟ್ಟಿಯಾಗಲಿ ಅಂತೇಳಿ, ಸ್ಟ್ರಾಂಗ್ ಆಗಲಿ ಅಂತೇಳಿ. ಸೊ ಹಾಗೆ ಮಾಡಿ ಸ್ವಲ್ಪ ಇಷ್ಟು ದಪ್ಪ ಇರುತ್ತೆ, ಸುಮಾರು ಇಷ್ಟು ದಪ್ಪ ಬಂದಿರುತ್ತೆ. ಸೊ ನಿಮ್ಮ ಮನೆಗೂ ಕೂಡ ಹಾಕಿಡ್ತಾರೆ ಅಂತೇಳಿ. ಬಟ್ ಇದು ಎಲ್ಲ ಕಡೆಗೆ ಹಾಕಿಲ್ಲ ಅಂತ ಹೇಳಿದರೆ ಸಿಂಪಲ್ ಏನಂತಂದರೆ ಇದರ ಪ್ರೈಸು ತುಂಬ ಹೈ ಅಂತೇಳಿ. ಯಾಕಂತಂದರೆ ಒಂದು ಫೈಬರ್ ಆಪ್ಟಿಕ್ ಕೇಬಲನ್ನು 1 ಕಿಲೋಮೀಟ್ರ್ ಎಳಿಬೇಕು ಅಂತಂದರೆ ತುಂಬ ಖರ್ಚಾಗುತ್ತೆ ಅಂತೇಳಿ. ಏನು ಮತ್ತು ಇದು ಹೊಸ ಟೆಕ್ನಾಲಜಿ ಆಗೋದ್ರಿಂದ ಸಾಧಾರಣಕ್ಕೆ ಯಾರು ಕಂಪ್ನಿಗಳು ಕೂಡ ಇದ್ರ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡ್ತಾ ಇಲ್ಲ. ಈವನ್ ಜಿಯೋ ಅನಂತರ ಏರ್ಟೆಲ್ ಏನಂತಂದರೆ ಮೇನ್ ಸಿಟೀಸ್ಗಳಲ್ಲಿ ಬ್ರಾಡ್ಬ್ಯಾಂಡ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿ ನೀಡ್ ಇದೆ ಅಂತೇಳಿ. ಬಟ್ ಹಳ್ಳಿಗಳಿಗೂ ಕೂಡ ವಿಲೇಜ್ಗೂ ಕೂಡ ಈ ರೀತಿ ಮಾಡ್ತಾ ಇಲ್ಲ ಸದ್ಯ. ಮುಂದೆ ಫ್ಯೂಚರಲ್ಲಿ ಮಾಡ್ಬೋದು, ಬಟ್ ಅದಕ್ಕಲ್ಲ. ಸೊ ಆ ರೀತಿ ಏನಾದ್ರು ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನಾವು ಅತ್ಯಂತ ಹೈ ಸ್ಪೀಡ್ ಇಂಟರ್ನೆಟನ್ನು ನಾವು ಪಡಿಬೋದು ಅಂತೇಳಿ. ಇವನ್ ನಾನು ನಿಮಗೆ ಇಂಡಿಯಾದಲ್ಲಿ ಇರುವಂಥ ಒಂದು ಮ್ಯಾಪನ್ನು ಕೂಡ ಕಾಣಿಸ್ತೀನಿ, ಯಾವ ರೀತಿ ಫೈಬರ್ ಆಪ್ಟಿಕ್ಸನ್ನು ನಾವು ಹಿಂಗೆ ಯೂಸ್ ಮಾಡ್ತಾ ಇದ್ದೀವಿ ಸದ್ಯ ಅಂತೇಳಿ. ಇವನ್ ನೀವೇನಂದ್ರೆ ನಿಮ್ಮ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಸೊ ಅಲ್ಲೂ ಕೂಡ ಇನ್ನೊಂದು ಫೈಬರ್ ಆಪ್ಟಿಕ್ ಸರ್ವಿಸ್ ಇರುತ್ತೆ. ನಿಮ್ಗೆ ಅಲ್ಲಿ ಹೋದಾಗ ನಿಮ್ಗೆ ಬೇಕಂತಂದರೆ ನೀವು ರೈಲ್ವೇದವರಿಂದ ಫ್ರೀ ವೈಫೈ ಸರ್ವಿಸನ್ನು ಕೂಡ ನೀವು ಪಡಿಬೋದು ಅಂತೇಳಿ. ಯಾಕಂತಂದರೆ ರೈಲವರಿಗೆ ವೈಫೈ ಬೇಡವಾ, ಇಂಟರ್ನೆಟ್ ಬೇಡವಾ, ಬ್ರಾಡ್ಬ್ಯಾಂಡ್ ಬೇಡವಾ, ಅದಕ್ಕೋಸ್ಕರ ಅವರು ಸಪ್ರೇಟ್ ಆದಂಥ ಫೈಬರ್ ಆಪ್ಟಿಕ್ ಸರ್ವಿಸನ್ನು ಕೂಡ ಅವರು ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಆ ರೀತಿ ಇರೋದ್ರಿಂದ ಮತ್ತಿದು ಭೂಮಿಯ ಒಳಗಡೆ ಹುಗಿಯೋದ್ರಿಂದ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಖರ್ಚಾಗೋದ್ರಿಂದನೇ ಇದ್ರ ಬಗ್ಗೆ ಜಾಸ್ತಿ ಫೋಕಸನ್ನು ಮಾಡ್ತಾ ಇಲ್ಲ ಅಂತೇಳಿ. ಮುಂದೆ ಫ್ಯೂಚರಲ್ಲಿ ಎಲ್ಲ ಕಡೆಗೂ ಕೂಡ ಕೊಡ್ಬೋದು, ಅದಕ್ಕಲ್ಲ. ಬಟ್ ಈ ರೀತಿ ಇದೆ ಅಂತೇಳಿ. ಇವನ್ ನಿಮ್ಮ ಕಾಲಿಂಗ್ ಸರ್ವಿಸಸ್ ಕೂಡ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದೇ ಥರ ರಿಲೇಟೆಡೇ, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ, ಯಾಕಂತಂದರೆ ವಿಡಿಯೋ ದೊಡ್ಡಾಗೋಗುತ್ತೆ ಅಂತ. ಸೊ ಇದು ಫೈಬರ್ ಆಪ್ಟಿಕ್ ಸರ್ವಿಸ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಅದು ನನಗೆ ಎಷ್ಟು ಗೊತ್ತುಂಟು ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳಿದ್ದೀನಿ. ನೀವೇನಾದ್ರು ಹೊಸ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ ಅಂತ ಹೇಳಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇಲ್ಲ ಅಂತಂದರೆ ಆ ಡಿಸ್ಲೈಕ್ ಬಟನ್ನ 2 ಸಲ ಒತ್ತಿ ಅಂತ ಹೇಳ್ತಾ, ಹೊಸಬರು ಚಾನಲ್ನ ಸಬ್ಸ್ಕ್ರೈಬೇ ಮಾಡಿದಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಐ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಗುಡ್ ಬಾಯ್.